ಆಗಬಾರ್ದು. ಅದು ಕೆಲವು ಸಲ ಆಗ್ತವೆ ಜೀವನದಲ್ಲಿ. ವಯಸ್ಸು ಕಂಡದೆ. ಸೊ ನ್ಯಾಚುರಲಿ ಪಾಪ ಮನಸ್ಸಕ್ಕೆ ಭಾಳ ಹಚ್ಕೊಂಡು ಈ ಥರ ನಿರ್ಣಯ ತೊಗೊಂಡೇವಂತ ದೊಡ್ಡದಾಗಿ ಕಾಣಿಸ್ತಾ ಇದೆ. ಈ ನಿರ್ಣಯ ಬಗ್ಗೆ ಪುನರ್ ಪರಿಶೀಲನೆ ಹಾಕಿ ಮಾಡಬೇಕಂತ ಮನವಿ ನಾವು ಮಾಡ್ತೇವೆ. ಎರಡನೇದು, ಇಲ್ಲಿ ಅವರು ಹೇಳುವುದು ನ್ಯಾಯಬದ್ಧಿರ್ಬೋದು, ಬಟ್ ಇದಕ್ಕೆ ಏನಾರ ಮಾರ್ಕ್ ತೆಗಿಬೇಕಲ್ಲ. ಇಂಥ ಸರ್ಕಮ್ಸ್ಟೆನ್ಸ್ನಲ್ಲಿ ಒಂದು ಒಳ್ಳೆ ಸ್ಪೋರ್ಟ್ಸ್ಮನ್ನು, ಒಳ್ಳೆ ಅಥ್ಲೇಟು, ಒಂದು ಒಳ್ಳೆ ರೆಸ್ಲರು ಈ ಮಟ್ಟಕ್ಕೆ ಮುಟ್ಟಿದಾಗ ಒಂದು ಸಣ್ಣ ಕ್ಷುಲ್ಲಕ ಕಾರಣದಿಂದ ಅವ್ರಿಗೆ ಸಿಗುವ ಗೌರವ, ಮಾನ, ಬಹುಮಾನ, ಪ್ರಶಸ್ತಿ ತಪ್ಪಿಸೋದು ಸರಿ ಅಂತ ನನ್ನ ಭಾವನೆ. ಇದು ನಾನು ಒಂದಿಷ್ಟಿಂದ ಖಂಡಿಸ್ತೇನೆ. ಇದರಲ್ಲಿ ಪುನರ್ ಪರಿಶೀಲನೆ, ಪುನರ್ ವಿಚಾರ ಆಗಬೇಕು. ಇದಪ್ಪ ರಾಜ್ಯ ರಾಜಕಾರಣ ಏನು ರಾಜಕಾರಣಪ್ಪ? ಈಗ ಸಿದ್ದರಾಮಯ್ಯ ಮೇಲೆ ಅಟ್ಯಾಕ್ ನಡೀತಾ ಇದೆ, ಪಾದಯಾತ್ರೆಗಳು ನಡೀತಾ ಇದೆ, ಅಸಮಾಧಾನ. ನೋಡಪ್ಪ, ಈಗ ರಾಜಕೀಯದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷ ಇವತ್ತು ಯಾವ ಮಾರ್ಗದಿಂದ ಅಧಿಕಾರದಲ್ಲಿ ಬರಬೇಕಂತ ಪ್ರಯತ್ನ ಮಾಡ್ತಿದೆ. ಆ ಥರದ ಪ್ರಯತ್ನ ಇವತ್ತು ಬಿಜೆಪಿ JDSನಿಂದ ಆಗ್ತಾ ಇದೆ. ಅವ್ರ ಪದಯಾತ್ರೆ ಯಾಕೆ ಮಾಡ್ತಾರೆ ಅಂತ ನಾವು ಕೇಳ್ತಾ ಇಲ್ಲ, ಅದು ಅವ್ರ ಇಂಟರ್ನಲ್ ಮ್ಯಾಟರ್. ಬಟ್ ಅನಾವಶ್ಯಕ ಎಲ್ಲಿ ಏನೂ ಇಲ್ಲ ಅಲ್ಲಿ ಏನಾರ ತೆಗಿಲಿಕ್ಕೆ ಪ್ರಯತ್ನ ಮಾಡೋದು ಸರಿಯಲ್ಲ. ಸಿದ್ದರಾಮಯ್ಯನು ಕಳೆದ 4 ದಶಕದಿಂದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೀವನ ಮೇಲೆ ಇನ್ನೂ ಯಾವುದು ಕಪ್ಪು ಚುಕ್ಕೆನೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅನಾವಶ್ಯವಾಗಿ ಅಪವಾದ ಮಾಡ್ತಾ ಇರುವುದು, ಜನರಿಗೆ ತಪ್ಪದಾರಿಗೆ ಇಡುವುದು, ಇದು ಸರಿ ಇಲ್ಲ ಅಂತ ನಾನು ಭಾವಿಸ್ತೇನೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದ್ದಾವೆ. ನೀವು ದೆಹಲಿಗೆ ಬಂದಿದ್ದೀರಿ, ಹೈಕಮಾಂಡ್ ಭೇಟಿ ಮಾಡಿದಿರಿ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಚರ್ಚೆ ಆಗಿದೆ? ನೋಡಿ, ಇದು ನಿಮ್ಮ ಕಡೆದೇ ಕೇಳಿದೆ. ಈಗ ನಾನು ತಿಂಡಿ ಮಾಡುವಾಗ ನೀವು ಏನು ಮಂತ್ರಿಮಂಡಲದ ಪುನರ್ರಚನೆ ಆಗ್ತದೆ ಏನು ಸುದ್ದಿ ಹೇಳಿದ್ರಿ, ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಇಷ್ಟು ಬೇಗನೇನು ಆಗೋದಿಲ್ಲ. ಹಾಗಾಗಿ ಇದು ಸುಮ್ಕ ಹೂವಾಪು ರಾಜಕೀಯದಲ್ಲಿ ನಡೀತಾ ಇರ್ತೈತೆ. ಯಾರು ಮಂತ್ರಿ ಆಗೋದಿಲ್ಲಲ್ಲ, ಅವ್ರು ಒಂದು ಮಂತ್ರಿ ಆಗ್ಬೇಕಂತ, ಯಾರು ಮಂತ್ರಿ ಆದಾರ ಅವ್ರು ನಾವು ಇನ್ನೊಂದು ಮುಂದೆ ಉರಿಬೇಕಂತ ಎಲ್ಲ ನಡೀತಾ ಇರ್ತದೆ. ಅದೇನು ಭಾಳ ಆಶ್ಚರ್ಯ ಅಲ್ಲ. ನಾನು ನೋಡಿದ್ದೀನಿ, 50 ವರ್ಷ ಇದೆ ನೋಡ್ತಾ ಬಂದಿದ್ದೇನೆ ನಾನು, ಗೊತ್ತಲ್ಲ. ಹಾಗಾಗಿ ಅದ್ರಾಗೇನು ಮಹತ್ವ ಇಲ್ಲ. ಆ ಸತ್ಯಕ್ಕೆ ದೂರವಾದ ವಿಚಾರ ಮತ್ತು ಸುದ್ದಿ ಅದು. ಹೈಕಮಾಂಡ್ ಭೇಟಿ ಆದ್ರಲ್ಲ, ಹಾಗಾದ್ರೆ ಹೈಕಮಾಂಡ್ ಅಲ್ರಿ, ಈ ಖಾರ್ಗೆ ಸಾಹೇಬರು ನಮ್ಮ ಒಳ್ಳೆ ಸ್ನೇಹಿತರು, ಕಳೆದ 40 ವರ್ಷಕ್ಕಿಂತ ಹೆಚ್ಚು ಸ್ನೇಹ ಇದೆ, ಸಂಬಂಧ ಇದೆ. ಮತ್ತು ಅವ್ರು ಮತ್ತೆ ಯಾರ ಭೇಟಾಗಲಿ ನಾನು. ಈಗ ಸೋನಿಯಾ ಗಾಂಧಿಯವ್ರು ಭೇಟಾದೆ, ಅದು ಅರ್ಥ ನಮ್ಮ ಮಿನಿಸ್ಟರ್ ಅವ್ರ ಭೇಟಿ ಆಗ್ತೇವೆ, ಬೇರೆ ಕೆಲಸ ಇಲ್ಲ ನಮಗೆ. ಒಂದು ಕಟ್ಸಿ ಕಾಲ್ ಒಂದು ಇರ್ತದಲ್ಲ, ಅವ್ರು ನಮ್ಮ ನಾಯಕರು ಎಲ್ಲರೂ ಭೇಟಿ ಆಗಬೇಕು. ಕೆಲವು ಹಿರಿಯರು ಇರ್ತಾವ್ರೆ, ಅವ್ರ ಆಶೀರ್ವಾದ ತೊಗೊಳ್ಬೇಕಾಗ್ತದೆ. ಕೆಲವು ಬೇರೆ ರಾಜಕೀಯ ಪರಿಸ್ಥಿತಿ ಚರ್ಚೆ ಮಾಡಬೇಕಾಗ್ತದೆ. ಇದಲ್ರಿ ರಾಜಕೀಯ ಪರಿಸ್ಥಿತಿ ಅಂದ್ರೆ ಏನು ಎಕ್ಸ್ಪಾನ್ಷನ್ ಅನ್ನೋ ಕ್ಯಾಬಿನೆಟ್ ಅಲ್ರಿ. ಇಲ್ಲ, ಪಾಲಿಟಿಕ್ಸ್ ಜನರಲ್ ಕೇಳಿದಾಗ ಜನರಲ್ ನಾವು ಮಾತಾಡ್ತೇವ್ರಿ. ವ್ಯಕ್ತಿಗತವಾಗಿ ಯಾರ ಬಗ್ಗೆ ಟೀಕೆ ಟಿಪ್ಪಣಿ ನಾನು ಮಾಡೋದಿಲ್ಲ. ಥ್ಯಾಂಕ್ ಯು. किसके बारे में चाहिए? The sudden declaration of retirement by Vinesh Phogat is shocking
And I think this could be the first time in the history of athletes wrestling that on this issue, an athlete has retired. I think they have to look at, in general, with regard to such rules. I think her weight was not even 1 gram. 1 gram, estitu weight. 100 gram. What is 100 gram? So a lot of injustice has been done to her. Naturally, she is hurt. She had won the battle. But because of this 100 gram weight issue, she had to be out of the race. I want all these athlete bodies to examine such issues and be considerate to the athletes in such marginal cases so that their career doesn't get affected. And it is necessary that we learn from lessons, and I am sure that the athlete body will look into this and find out how could justice be given to her. Thank you. ಆಗಬಾರ್ದು, ಅದು ಕೆಲವು ಸಲ ಆಗ್ತವೆ ಜೀವನದಲ್ಲಿ. ವಯಸ್ಸು ಕಂಡದೆ, ಸೊ ನ್ಯಾಚುರಲಿ ಪಾಪ ಮನಸ್ಸಕ್ಕೆ ಭಾಳ ಹಚ್ಕೊಂಡು ಈ ಥರ ನಿರ್ಣಯ ತಗೊಂಡೇವಂತ ದೊಡ್ಡದಾಗಿ ಕಾಣಿಸ್ತಾ ಇದೆ. ಈ ನಿರ್ಣಯ ಬಗ್ಗೆ ಪುನರ್ ಪರಿಶೀಲನೆ ಹಾಕಿ ಮಾಡಬೇಕಂತ ಮನವಿ ನಾವು ಮಾಡ್ತೇನೆ. ಎರಡನೇದು, ಇಲ್ಲಿ ಅವರು ಹೇಳುವುದು ನ್ಯಾಯಬದ್ಧಿರ್ಬೋದು, ಬಟ್ ಇದಕ್ಕೆ ಏನಾರ ಮಾರ್ಕ್ ತೆಗಿಬೇಕಲ್ಲ. ಇಂಥ ಸರ್ಕಮ್ಸ್ಟೆನ್ಸ್ನಲ್ಲಿ ಒಂದು ಒಳ್ಳೆ ಸ್ಪೋರ್ಟ್ಸ್ ಮನ್ನು, ಒಳ್ಳೆ ಅಥ್ಲೇಟು, ಒಂದು ಒಳ್ಳೆ ರೆಸ್ಲರು ಈ ಮಟ್ಟಕ್ಕೆ ಮುಟ್ಟಿದಾಗ ಒಂದು ಸಣ್ಣ ಕ್ಷುಲ್ಲಕ ಕಾರಣದಿಂದ ಅವ್ರಿಗೆ ಸಿಗುವ ಗೌರವ, ಮಾನ, ಬಹುಮಾನ, ಪ್ರಶಸ್ತಿ ತಪ್ಪಿಸೋದು ಸರಿ ಅಂತ ನನ್ನ ಭಾವನೆ. ಇದು ನಾನು ಒಂದಿಷ್ಟಿಂದ ಖಂಡಿಸ್ತೇನೆ. ಇದರಲ್ಲಿ ಪರಿಶೀಲನೆ, ವಿಚಾರ ಆಗಬೇಕು. ಇದಪ್ಪ ರಾಜ್ಯ ರಾಜಕಾರಣ ಏನು ರಾಜಕಾರಣಪ್ಪ? ಈಗ ಸಿದ್ದರಾಮಯ್ಯ ಅವರ ಮೇಲೆ ಅಟ್ಯಾಕ್ ನಡೀತಾ ಇದೆ, ಪಾದಯಾತ್ರೆಗಳು ನಡೀತಾ ಇದೆ, ಅಸಮಾಧಾನ. ನೋಡಪ್ಪ, ಈಗ ರಾಜಕೀಯದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷ ಇವತ್ತು ಯಾವ ಮಾರ್ಗದಿಂದ ಅಧಿಕಾರದಲ್ಲಿ ಬರಬೇಕಂತ ಪ್ರಯತ್ನ ಮಾಡ್ತಿದೆ. ಆ ಥರದ ಪ್ರಯತ್ನ ಇವತ್ತು ಬಿಜೆಪಿ JDSನಿಂದ ಆಗ್ತಾ ಇದೆ. ಅವ್ರು ಪದಯಾತ್ರೆ ಯಾಕೆ ಮಾಡ್ತಾರೆ ಅಂತ ನಾವು ಕೇಳ್ತಾ ಇಲ್ಲ, ಅದು ಅವ್ರ ಇಂಟರ್ನಲ್ ಮ್ಯಾಟರ್. ಬಟ್ ಅನಾವಶ್ಯಕ ಎಲ್ಲಿ ಏನೂ ಇಲ್ಲ, ಅಲ್ಲಿ ಏನಾರ ತೆಗಿಲಿಕ್ಕೆ ಪ್ರಯತ್ನ ಮಾಡೋದು ಸರಿಯಲ್ಲ. ಸಿದ್ದರಾಮಯ್ಯನು ಕಳೆದ 4 ದಶಕದಿಂದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೀವನ ಮೇಲೆ ಇನ್ನೂ ಯಾವುದೂ ಕಪ್ಪು ಚುಕ್ಕೆನೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅನಾವಶ್ಯವಾಗಿ ಅಪವಾದ ಮಾಡ್ತಾ ಇರುವುದು, ಜನರಿಗೆ ತಪ್ಪದಾರಿಗೆ ಇಡುವುದು, ಇದು ಸರಿ ಇಲ್ಲ ಅಂತ ನಾನು ಭಾವಿಸ್ತೇನೆ. ಕ್ಯಾಬಿನೆಟ್ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದ್ದಾವೆ. ನೀವು ದೆಹಲಿಗೆ ಬಂದಿದ್ದೀರಿ, ಹೈಕಮಾಂಡ್ ಭೇಟಿ ಮಾಡಿದಿರಿ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಚರ್ಚೆ ಆಗಿದೆ? ನೋಡಿ, ಇದು ನಿಮ್ಮ ಕಡೆದ ಕೇಳಿದೆ. ಈಗ ನಾನು ತಿಂಡಿ ಮಾಡುವಾಗ ನೀವು ಏನು ಮಂತ್ರಿಮಂಡಲದ ಪುನರ್ರಚನೆ ಆಗ್ತದೆ ಅಂದೇನು ಸುದ್ದಿ ಹೇಳಿದ್ರಿ, ಅದು ಆಗಲಿಕ್ಕೆ ಸಾಧ್ಯ ಇಲ್ಲ.
ಆದರೂ ಇಷ್ಟು ಬೇಗನೇನು ಆಗೋದಿಲ್ಲ. ಹಾಗಾಗಿ ಇದು ಸುಮ್ಕ ಹೂವಾಪು ರಾಜಕೀಯದಲ್ಲಿ ನಡೀತಾ ಇರ್ತೈತೆ. ಯಾರು ಮಂತ್ರಿ ಆಗೋದಿಲ್ಲಲ್ಲ ಅವ್ರು ಒಂದು ಆ ಮಂತ್ರಿ ಆಗ್ಬೇಕಂತ, ಯಾರು ಮಂತ್ರಿ ಅದಾರ ಅವ್ರು ನಾವು ಇನ್ನೊಂದು ಮುಂದೆ ಉರಿಬೇಕಂತ ಎಲ್ಲ ನಡೀತಾ ಇರ್ತದೆ. ಅದೇನು ಭಾಳ ಆಶ್ಚರ್ಯ ನಾನು ನೋಡಿದ್ದೀನಿ, 50 ವರ್ಷ ಇದೇ ನೋಡ್ತಾ ಬಂದಿದ್ದೇನೆ ನಾನು, ಗೊತ್ತಲ್ಲ. ಹಾಗಾಗಿ ಅದ್ರಾಗೇನು ಮಹತ್ವ ಇಲ್ಲ. ಆ ಸತ್ಯಕ್ಕೆ ದೂರವಾದ ವಿಚಾರ ಮತ್ತು ಸುದ್ದಿ ಅದು. ಸರ್ ಹೈಕಮಾಂಡ್ ಭೇಟಿ ಆದ್ರಲ್ಲ ಹಾಗಾದ್ರೆ ಹೈಕಮಾಂಡ್ ಅಲ್ರಿ, ಈ ಖಾರ್ಗೆ ಸಾಹೇಬರು ನಮ್ಮ ಒಳ್ಳೆ ಸ್ನೇಹಿತರು, ಕಳೆದ 40 ವರ್ಷಕ್ಕಿಂತ ಹೆಚ್ಚು ಸ್ನೇಹ ಇದೆ, ಸಂಬಂಧ ಇದೆ. ಮತ್ತು ಅವ್ರು ಮತ್ತೆ ಯಾರ ಭೇಟಾಗಲಿ ನಾನು. ಈಗ ಸೋನಿಯಾ ಗಾಂಧಿಯವ್ರು ಭೇಟಾದೆ, ಅದು ಅರ್ಥ ನಮ್ಮ ಮಿನಿಸ್ಟರ್ ಅವ್ರ ಭೇಟಾಗ್ತೇವೆ, ಬೇರೆ ಕೆಲಸ ಇಲ್ಲ ನಮಗೆ. ಒಂದು ಕಟ್ಸಿ ಕಾಲ್ ಒಂದು ಇರ್ತದಲ್ಲ, ಅವ್ರು ನಮ್ಮ ನಾಯಕರು ಎಲ್ಲರೂ ಭೇಟಾಗಬೇಕು. ಕೆಲವು ಹಿರಿಯರು ಇರ್ತಾವ್ರೆ, ಅವ್ರ ಆಶೀರ್ವಾದ ತೊಗೊಳ್ಬೇಕಾಗ್ತದೆ. ಕೆಲವು ಬೇರೆ ರಾಜಕೀಯ ಪರಿಸ್ಥಿತಿ ಚರ್ಚೆ ಮಾಡಬೇಕಾಗ್ತದೆ. ಅದೇ ಸರ್ ನಾವು ಕೇಳ್ತಾರೆ. ಇದು ಇದಲ್ರಿ ರಾಜಕೀಯ ಪರಿಸ್ಥಿತಿ ಅಂದರೆ ಏನು ಎಕ್ಸ್ಪಾನ್ಷನ್ ಅನ್ನೋ ಕ್ಯಾಬಿನೆಟ್ ಅಲ್ರಿ. ಅಲ್ಲ ಪಾಲಿಟಿಕ್ಸ್ ಥ್ರೂಔಟ್ ಕರ್ನಾಟಕ ಹೇಗೆ ಏನು ಅಂತ ಇಲ್ಲ ಪಾಲಿಟಿಕ್ಸ್ ಅವ್ರು ಕೇಳ್ಬೋದು ಅಥವಾ ನೀವು ಜನರಲ್ ಕೇಳಿದಾಗ ಜನರಲ್ ನಾವು ಮಾತಾಡ್ತೇವೆ ರೀ. ವ್ಯಕ್ತಿಗತವಾಗಿ ಯಾರ ಬಗ್ಗೆ ಟೀಕೆ ಟಿಪ್ಪಣಿ ನಾನು ಮಾಡೋದಿಲ್ಲ. ಥ್ಯಾಂಕ್ ಯು. किसके बारे में चाहिए? ವಿನೇಶ್ ಫೋಗಟ್ ಬಗ್ಗೆ. ವಿನೇಶ್ ಫೋಗಟ್ ಈಗ ರಿಟೈರ್ಮೆಂಟ್ ತೊಗೊಂಡಿರಲ್ಲ, ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿ. The sudden declaration of retirement by Vinesh Phogat is shocking, and I think this could be the first time in the history of athletes wrestling that on this issue an athlete has retired. I think they have to look at in general with regard to such rules. I think her weight was not even 1 gram. 1 gram, you know, ಎಷ್ಟು weight? 100 gram. What is 100 gram? So a lot of injustice has been done to her. Naturally she is hurt. She had won the battle. But because of this 100 gram weight issue, she had to be out of the race. I want all these athlete bodies to examine such issues and be considerate to the athletes in such marginal cases so that their career doesn't get affected. And it is necessary that we learn from lessons, and I am sure that the athlete body will look into this and find out how could justice be given to her. Thank you.